ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ಸಲ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೆಲ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಿಸಿಲಿಗೆ ಒಣಗುತ್ತಿವೆ. ಇನ್ನು ಬಹುಪಾಲು ರೈತರು ಬಿತ್ತನೆಗೆ ಭೂ ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಮಾಡಲು ಮಳೆಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಇನ್ನು ಕೆಲ ರೈತರು ಭೂಮಿಯನ್ನೇ ಹಸನುಗೊಳಿಸಿ ಹಾಗೆಯೇ ಪಾಳು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ವರ್ಗದ ರೈತರು ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿ ಬೆಳೆ ವಿಮೆ ಪಾವತಿಸಲು ವಿಮಾ ಕಂಪನಿ ಕಳೆದ 2 ತಿಂಗಳು ಗಡುವು ನೀಡಿದ್ದು, ಈ ಬಗ್ಗೆ ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಬಂಧಿಸಿದ ಇಲಾಖೆಗಳಿಗೆ ವ್ಯಾಪಕ ಪ್ರಚಾರ ನೀಡಿ ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಪಾವತಿಸಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಹಾಗೂ ಶಾಸಕರ ಸೂಚನೆ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು, ಕೃಷಿ ಸಖಿ ಹಾಗೂ ಸಿಬ್ಬಂದಿ ವರ್ಗದವರು ಶಾಲಾ ಕಾಲೇಜು, ರೈತ ಭವನ, ಕೃಷಿ ಪತ್ತಿನ ಸಹಕಾರಿ ಸಂಘ, ಬ್ಯಾಂಕ್ ಹಾಗೂ ಜನವಸತಿ ಸ್ಥಳಗಳಲ್ಲಿ ತೆರಳಿ ಮೈಕ್ ಮೂಲಕ, ಕರಪತ್ರ, ಸೋಷಿಯಲ್ ಮೀಡಿಯಾ ಮೂಲಕ ಈ ತನಕ ವ್ಯಾಪಕವಾಗಿ ಪ್ರಚಾರ ಕೈಗೊಂಡಿತ್ತು. 1. ಬಿತ್ತನೆ ಪೂರ್ವ ವಿಮೆ. ಇಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚನೆಯಾಗಿರುವ ಬೆಳೆಯು ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೇಕಡಾ 75ರಷ್ಟು ಬಿತ್ತನೆಯಾಗದೇ ಇದ್ದಲ್ಲಿ ಅಥವಾ ಬಿತ್ತನೆಗೊಂಡ ಬೆಳೆ ಆರಂಭದಲ್ಲಿ ನಷ್ಟವಾದರೆ ಸರ್ಕಾರ ನಿಗದಿಪಡಿಸಿರುವ ವಿಮಾ ಮೊತ್ತ ಶೇಕಡಾ 25ರಷ್ಟು ಪರಿಹಾರವನ್ನು ರೈತರಿಗೆ ನೀಡಲಾಗುತ್ತದೆ. ಇಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶೇಂಗಾ ಬೆಳೆಗಿನ ಅಧಿಸೂಚನೆ ಮಾಡಲಾಗಿದ್ದು, ಇಲ್ಲಿ ಬೆಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಶೇಂಗಾ ಬೆಳೆ ಜೊತೆ ಸಾಮೆ ಬೆಳೆಯನ್ನು ಕೂಡ ಅಧಿಸೂಚನೆಗೆ ಒಳಪಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೇಕಡಾ 58ರಷ್ಟು ಶೇಂಗಾ ಬೆಳೆ ಬಿತ್ತನೆಯಾಗಿದ್ದರೆ ಸರ್ಕಾರ ಅಧಿಸೂಚನೆ ಪ್ರಕಟಿಸುತ್ತದೆ. ಮಧ್ಯಂತರ ಪರಿಹಾರ. ರೈತರು ಬಿತ್ತನೆ ಮಾಡಿದ ಬಳಿಕ ಮೊದಲ 30 ದಿನಗಳಲ್ಲಿ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡ ಜಂಟಿ ಸಮೀಕ್ಷೆಯಲ್ಲಿ ಶೇಕಡಾ 50ರಷ್ಟು ನಷ್ಟ ಕಂಡುಬಂದರೆ ವಿಮಾ ಮೊತ್ತದ ಶೇಕಡಾ 25ರಷ್ಟು ಮಧ್ಯಂತರ ಪರಿಹಾರ ನೀಡಲಾಗುತ್ತದೆ. ನಂತರವೂ ಆ ರೈತರು ಕಟಾವು ಆಧಾರಿತ ಬೆಳೆಯನ್ನು ವಿಮೆಗೆ ಅರ್ಹರಾಗಿರುತ್ತಾರೆ. ಕಟಾವು ಆಧಾರಿತ ಬೆಳೆ ವಿಮೆ. ಪ್ರಸ್ತುತ ಹಂಗಾಮಿನಲ್ಲಿ ಇಳುವರಿಯನ್ನು ಕಳೆದ 7 ವರ್ಷಗಳಲ್ಲಿ ಅತ್ಯುತ್ತಮವಾಗಿ ದಾಖಲಾದ 5 ವರ್ಷಗಳ ಸರಾಸರಿ ಇಳುವರಿಯೊಂದಿಗೆ ಹೋಲಿಕೆ ಮಾಡಿ ಕಡಿಮೆ ಇಳುವರಿ ಬಂದಿದ್ದಲ್ಲಿ ರೈತರಿಗೆ ವಿಮಾ ಪರಿಹಾರವನ್ನು ನೀಡಲಾಗಿದೆ. 4. ಸ್ಥಳೀಯ ಪ್ರಕೃತಿ ವಿಕೋಪಕ್ಕೆ ವಿಮೆ. ಇಲ್ಲಿ ಆನೆಕಲ್ಲು ಮಳೆ, ಗುಡುಗು, ಸಿಡಿಲು ಸೇರಿದಂತೆ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ರೈತರು 72 ಗಂಟೆಯೊಳಗಾಗಿ ವಿಮಾ ಸಂಸ್ಥೆಗೆ ದೂರವಾಣಿ ಕರೆ ಮಾಡಿ ಆ ಮೂಲಕ ದೂರು ದಾಖಲಿಸಬೇಕು. ಬಳಿಕ ಕಂದಾಯ, ಕೃಷಿ ಮತ್ತು ವಿಮಾ ಕಂಪನಿ ಪ್ರತಿನಿಧಿಗಳು ಜಂಟಿ ಸಮೀಕ್ಷೆ ನಡೆಸಿ ಪರಿಹಾರವನ್ನು ಮಂಜೂರು ಮಾಡುತ್ತೆ. ಕೊಯ್ಲುತ್ತರ ವೇಳೆ ವಿಮೆ. ಬೆಳೆ ಕಟಾವು ಮಾಡಿದ ನಂತರ 14 ದಿನಗಳೊಳಗೆ ಅಥವಾ ಮಳೆ, ಇತರೆ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ರೈತರ ವಿಮಾ ಸಂಸ್ಥೆಗೆ ಮಾಹಿತಿ ನೀಡಿದರೆ ಇಲ್ಲಿಯೂ ಸಹ ಜಂಟಿ ಸಮೀಕ್ಷೆ ಆಧಾರದ ಮೇಲೆ ವಿಮಾ ಪರಿಹಾರವನ್ನು ಒದಗಿಸಲಾಗುತ್ತದೆ ಎಂಬುದಾಗಿ ಪರಶುರಾಂಪುರ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಜೀವನ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.